ಸಿಟಿ ರವಿಗೆ ನಿನ್ನೆ ಬೇಲ್ ಆಗಿದೆ ಸರ್. ಅಪ್ಪ ಕಾನೂನಲ್ಲಿ ಸೇನ್ ಸೆಕ್ಷನ್ ಇತ್ತು, ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು, ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅವರು ಪೊಲೀಸ್ ಅವರು ಇದು ಉಂಟು, ಕೋರ್ಟ್ ಉಂಟು, ಅವರುಂಟು, ಅವ್ರು ಮಾಡಿದಂಥ ಅಪರಾಧ ಉಂಟು. ಅದು ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಂಗೂ ಹಿಂಗೆ ಮಾತಾಡಿದ್ರು, ಬೇರೆ ಬೇರೆ ಹೆಣ್ಣು ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲಿ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಅವ್ರ ಬಗ್ಗೆ ಭಾಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕು. ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್. ಅವ್ರ ಪಾರ್ಟಿ ಲೀಡ್ರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡ್ರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ. ಎಲ್ಲರೂ ಪಾರ್ಟಿ ಲೀಡ್ರಿಗೆ ಸಪೋರ್ಟ್ ಮಾಡ್ಬೋದು, ಬಟ್ ಖಂಡಿಸ್ಬೇಕಲ್ಲ, ಇದು ಮಾಡೋದು ಸರಿಯಿಲ್ಲ ಅಂತ ಹೇಳ್ಬೇಕಲ್ಲ. ನಾನು ನನ್ನ ಪಾರ್ಟಿಲಿ ಯಾರು ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ಖಂಡಿಸ್ತಿದ್ದೆ. ಇದೇ ಅಶೋಕ್ ಏನು ಹೇಳಿದ್ರು, ಮುನ್ರತ್ನ ವಿಚಾರದಲ್ಲಿ ಏನು ಹೇಳಿದ್ರು, ನನಗೇನಾದ್ರು FSL ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದರು. ಈಸ್ ಸಪೋರ್ಟಿಂಗ್, ಈಸ್ ಎ ಪಾರ್ಟಿ ಟು ಇಟ್. ಅಶೋಕ್ ಈಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್. ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್. ಅವ್ರು ಅದನ್ನು ಒಪ್ಕೊಳ್ಳಿ, ನಮ್ಮ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ, ನಮ್ಗೆ ಸಂತೋಷ. ನಾವೇನು ಅದಕ್ಕೇನು ತಕರಾರು ಮಾಡೋಕ್ಕೆ ಹೋಗಲ್ಲ. ಮುತ್ತು ರಕ್ತಗಳನ್ನ ಮನೇಲೇ ಮಡಿಕೊಳ್ಳಿ, ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳೋದಿಲ್ಲ. ನಮಗೆ ಈ ಪಾರ್ಟಿಲಿ ಇಂಥ ಮುತ್ತು ರಕ್ತಗಳು ಮಡಿಕೊಂಡಿದ್ದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ. ಅಂದರೆ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡಬೇಕಷ್ಟೇ.